ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ. ಅದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಬರ್ರಿ. ಮೊದಲಿಗೆ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ, ಚಕ್ಕೆ, ಲವಂಗ, ಏಲಕ್ಕಿ, ಕಸೂರಿ ಮೇಥಿ, ಬಿರಿಯಾನಿ ಪೌಡ್ರ್, ಕಾಳು ಮೆಣಸಿನ ಪೌಡ್ರ್, ಧನಿಯಾ ಪೌಡ್ರ್. ನಾನು 1 kg ಚಿಕನ್ ತೊಗೊಂಡೇನ್ರಿ. ಮತ್ತು ಬಾಸುಮತಿ ರೈಸ್, ನಾರ್ಮಲ್ ರೈಸ್ ಎರಡು ಮಿಕ್ಸ್ ಮಾಡ್ಕೊಂಡೇನಿ. ಮೊಸರು ತೊಗೊಂಡೇನ್ರಿ. ಈಗ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬರ್ರಿ. ಒಂದು ಕುಕ್ಕರ ಈಗ ಕಾಯಕ್ಕೆ ಇಟ್ಕೊಂಡೇನ್ರಿ. ಈಗ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡೇನಿ. ಈಗ ಕುಕ್ಕರ್ಗೆ ಎಣ್ಣೆ ಹಾಕೊಳ್ಳೋಣ. ಈಗ ಎಣ್ಣೆ ಕಾದೈತಿ. ಮೊದಲು ಚಕ್ಕೆ ಹಾಕೊಳ್ಳೋಣ. ಈಗ ಲವಂಗ, ಏಲಕ್ಕಿ, ಈಗ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಇವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿನ ಈಗ ನಾವು ಈರುಳ್ಳಿ ಹಾಕೊಳ್ಳೋಣ. ನಾನು 2 ರಿಂದ 3 ಈರುಳ್ಳಿ ತೊಗೊಂಡೇನಿ. ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡೇನಿ. ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗೆ. ನೋಡಿ ಈರುಳ್ಳಿ. ಈಗ ನಾವೀಗ ಟೊಮೊಟೊ ಹಾಕ್ಕೊಳ್ಳೋಣ. ಇವಾಗ ನಾವು ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡೀನಿ. ಈಗ ಚಿಕನ್ ಹಾಕ್ತಾ ಇದ್ದೀನಿ. ಈಗ ಅರಿಶಿನ ಹಾಕ್ಕೊಳ್ಳೋಣ. ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಳಕತ್ತೀನ್ರಿ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚಿಕನ್ ಸ್ವಲ್ಪ ಚೆಂದಾಗಿ ಬೇಯಲಿರಿ. ನೋಡಿ ಚಿಕನ್ ಈಗ ಬೆಂದೈತಿ. ಈಗ ನಾವು ಇದಕ್ಕೆ ಅಕ್ಕಿನ ಹಾಕ್ಕೊಳ್ಳೋಣ. ಅಕ್ಕಿ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಸಾಕ್ರಿ. ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡ್ರ್, ಕಾಳು ಮೆಣಸಿನ ಪೌಡ್ರ್, ಬಿರಿಯಾನಿ ಮಸಾಲ. ಈಗ ಸ್ವಲ್ಪ ಕೈ ಆಡಾಡ್ತೇನೆ.
ನಾನು ಮೊದಲು ಅಕ್ಕಿ ತೊಳೆದಿಟ್ಕೊಂಡಿದ್ದೆ. ಈಗ ಅಕ್ಕಿ ಹಾಕ್ಕೊತೀನಿ. ಈಗ ನಾವು ಅಕ್ಕಿ ಹಾಕ್ಕೊಂಡು ಕೈ ಆಡಿಸೋಣ. ನಾನು 3 ಗ್ಲಾಸಿನಷ್ಟು ಅಕ್ಕಿ ತೊಗೊಂಡೇನಿ ರೀ. ನಾನು ಅದಕ್ಕೆ 5 ಗ್ಲಾಸ್ ನೀರು ಹಾಕ್ಕೋತೀನಿ, ಯಾಕಂದ್ರೆ ಮೊದಲ ನೀರು ಬಿಟ್ಟೈತಿ. 5 ಗ್ಲಾಸ್ ನೀರು ಹಾಕ್ಕೋತೀನಿ ರೀ. ಈಗ ನಾವು ನೀರು ಹಾಕಿದ್ವಲ್ರಿ, ಇದನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾನು 1-2 ಚಮಚ ತುಪ್ಪ ಹಾಕ್ತಾ ಇದ್ದೀನಿ ರೀ. ನಿಮಗೆ ತುಪ್ಪ ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ. ನಾನು ತುಪ್ಪ ಬೇಕು, ಅದಕ್ಕೆ 2 ಚಮಚ ನಾನು ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಕಸೂರಿ ಮೇಥಿ ಹಾಕ್ಕೊಳ್ಳೋಣ ರೀ. ಸ್ವಲ್ಪ ಕೈಯಿಂದ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ರೀ. ಈಗ ಎಲ್ಲ ಹಾಕಿದ್ದಾಗೈತೆ ರೀ. ಇದು 2-3 ಸೀಟಿ ಬರ್ಸ್ಕೊಳ್ಳೋಣ. ಈಗ ಇನ್ನೊಂದು ಸಲ ಕೈ ಆಡಾತೇನೆ ರೀ. ಇದು 3 ಸೀಟಿ ಬರ್ಸ್ಕೊಳ್ಳೋಣ ರೀ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಜಿಲ್ ಬರ್ಸ್ಕೊಳ್ಳೋಣ. ಈಗ ನಾವು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ ರೀ. 3 ಸೀಟಿ ಆಗ್ಯಾವು. ಈಗ ತಣ್ಣಗಾಗೈತಿ, ತೆಗಿಯೋಣ ನೋಡಿ. ಈಗ ನಾನು ಕುಕ್ಕರಲ್ಲಿ ಎಷ್ಟು ಈಸಿಯಾಗಿ ಮಾಡ್ಬೋದಂತೇಳಿ ತೋರಿಸ್ಕೊಟ್ಟೇನಿ. ಮತ್ತು ಉದ್ರೂ ಬಂದೈತಿ. ಈಗ ನಾವು ತಾಟಿಗೆ ಸರ್ವ್ ಮಾಡ್ಕೊಡ್ತೇನೆ ರೀ. ನೋಡಿ ಚಿಕನ್ ಬಿರಿಯಾನಿ ಎಷ್ಟು ಚಂದ ಬಂದೈತೆ ಅಂತೇಳಿ. ನಾವು ಕುಕ್ಕರಲ್ಲಿ ಮಾಡೋದು ತುಂಬ ಸುಲಭವಾಗಿ ಮಾಡ್ಬೋದು. ನೋಡಿ ಅಗಳಗಳಾಗಿ ಉದುರು ಎಷ್ಟು ಚಂದ ಚಿಕನ್ ಬಿರಿಯಾನಿ ಬಂದೈತೆ ಅಂತೇಳಿ. ಚಿಕನ್ ಬಿರಿಯಾನಿ ಮಾಡೋದು ಹೆಂಗಂತೇಳಿ ತೋರಿಸ್ಕೊಟ್ಟೇನಿ ರೀ. ಈಗ ಟೇಸ್ಟ್ ಮಾಡೋಣ ಬರ್ರಿ. ನೋಡಿ ಈಗ ನಾವು ಟೇಸ್ಟ್ ಮಾಡೋಣ. ನೋಡಿ ಪೀಸು ಕೂಡ ಎಷ್ಟು ಸಾಫ್ಟಾಗಿ ಬೆಂದವಂತೇಳಿ. ನೋಡಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.